ನೋಡ್ತಾ ಮತ್ತೆ IPL ಬಂದೇ ಬಿಡ್ತು. ಇದೇ ಮಾರ್ಚ್ 28ನೇ ತಾರೀಕಿಂದ IPL ಮ್ಯಾಚ್ಗಳು ಶುರುವಾಗ್ತಾ ಇದ್ದಾವೆ. IPL ಅಂದ ಕೂಡಲೇ ಕಳೆದ ವರ್ಷ RCB ಸಂಭ್ರಮಾಚರಣೆ ವೇಳೆ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನ ಎಂಟ್ರಿ ಗೇಟ್ ಹತ್ರ ನಡೆದಂತಹ ಕಾಲ್ತುಳಿತದ ದುರಂತ ಕಣ್ಮುಂದೆ ಬರುತ್ತೆ. ಆ ದುರಂತದಲ್ಲಿ 11 ಜನ ಕ್ರಿಕೆಟ್ ಅಭಿಮಾನಿಗಳು ಸಾವನ್ನಪ್ಪಿದ್ರು. ಇದಾದ ಬೆನ್ನಲ್ಲೇ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕ್ರಿಕೆಟ್ ಮ್ಯಾಚ್ಗಳ ಆಯೋಜನೆಗೆ ಸರ್ಕಾರ ಬ್ರೇಕ್ ಹಾಕಿತ್ತು. ಇತ್ತೀಚೆಗೆ ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆಯ ಜೊತೆಗೆ ನಡೆದಂತಹ ಸಭೆಯ ನಂತರ ಆ ನಿರ್ಬಂಧವನ್ನು ತೆಗೆದುಹಾಕಿದಂತಹ ಸರ್ಕಾರ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ 19ನೇ ಆವೃತ್ತಿಯ IPL ಪಂದ್ಯಗಳಿಗೆ ಆತಿಥ್ಯ ವಹಿಸೋಕೆ ರಾಜ್ಯ ಕ್ರಿಕೆಟ್ ಸಂಸ್ಥೆಗೆ ಅನುಮತಿಯನ್ನು ನೀಡಿತು. ಈ ಹಿಂದೆ ನಡೆದಂತಹ ಘಟನಾವಳಿಗಳು ಮತ್ತೆ ಮರುಕಳಿಸಿದ ಹಾಗೆ ಕಟ್ಟುನಿಟ್ಟಿನ ನಿಯಮಗಳನ್ನು ಪಾಲಿಸುವಂತೆಯೂ ಸರ್ಕಾರ ಸೂಚನೆಯನ್ನು ನೀಡಿತ್ತು. ಈ ಹಿನ್ನೆಲೆ ಪಂದ್ಯ ಪೂರ್ವ ಸಿದ್ಧತೆಗಳು ಭರದಿಂದ ಸಾಗಿದ್ದು, ತಜ್ಞರ ಸಮಿತಿ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಭೇಟಿ ನೀಡಿ ಸಿದ್ಧತೆಗಳ ಬಗ್ಗೆ ಅಣುಕು ಅವಲೋಕನವನ್ನು ಕೂಡ ನಡೆಸಿ ತೃಪ್ತಿಯನ್ನು ವ್ಯಕ್ತಪಡಿಸಿದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಕಾಲ್ತುಳಿತ ದುರಂತದಲ್ಲಿ ಮೃತಪಟ್ಟಂತಹ ಕ್ರಿಕೆಟ್ ಅಭಿಮಾನಿಗಳ ಸ್ಮರಣಾರ್ಥ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಸ್ಮಾರಕವನ್ನು ನಿರ್ಮಿಸಿ ಕ್ರೀಡಾಂಗಣದಲ್ಲಿ 11 ಆಸನಗಳನ್ನು ಶಾಶ್ವತವಾಗಿ ಕಾಯ್ದಿರಿಸುವ ಮೂಲಕ ಗೌರವ ಸಮರ್ಪಣೆಯನ್ನು ಕೂಡ ಮಾಡಲಾಗಿದೆ. ಮಾರ್ಚ್ 28ನೇ ತಾರೀಕು ಸಂಜೆ 7:30ಕ್ಕೆ ಹಾಲಿ ಚಾಂಪಿಯನ್ RCB ಮತ್ತು ಸನ್ರೈಸರ್ಸ್ ಹೈದರಾಬಾದ್ ನಡುವೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ IPL ಉದ್ಘಾಟನಾ ಪಂದ್ಯ ನಡೆಯಲಿದೆ. ಕಳೆದ ವರ್ಷದ ಘಟನೆಯನ್ನು ಗಮನದಲ್ಲಿಟ್ಟುಕೊಂಡು ಮೊದಲ ಪಂದ್ಯದ ಆರಂಭಕ್ಕೂ ಮುನ್ನ ನಡೆಯುವಂತಹ ಅದ್ದೂರಿ ಮನರಂಜನಾ ಕಾರ್ಯಕ್ರಮಗಳಿಗೆ ಬ್ರೇಕನ್ನು ಹಾಕಲಾಗಿದೆ. ಹಾಗಿದ್ರೆ ಈ ಬಾರಿಯ IPLಗೆ ರಾಜ್ಯ ಸರ್ಕಾರ, ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆ ಮತ್ತು ಪೊಲೀಸ್ ಇಲಾಖೆ ಯಾವ ರೀತಿಯ ತಯಾರಿಗಳನ್ನ ನಡೆಸ್ತಿದೆ ಅನ್ನೋದನ್ನು ನೋಡೋದಾದ್ರೆ, IPL ಪಂದ್ಯಾವಳಿಗಳ ಸಂದರ್ಭದಲ್ಲಿ ಜನಸಮೂಹವನ್ನು ನಿಭಾಯಿಸೋದು ತುಂಬಾನೇ ಮುಖ್ಯವಾಗುತ್ತೆ. ಹೀಗಾಗಿ ಕ್ರಿಕೆಟ್ ಮ್ಯಾಚ್ ನೋಡೋಕೆ ಬರೋರು ತಮ್ಮ ಸ್ವಂತ ವಾಹನಗಳನ್ನು ತಗೊಂಡು ಬರೋದ್ರಿಂದ ಸ್ಟೇಡಿಯಂ ಸುತ್ತಮುತ್ತ ವಾಹನ ದಟ್ಟಣೆ ಹೆಚ್ಚಾಗಿ ಟ್ರಾಫಿಕ್ ಸಮಸ್ಯೆ ಮತ್ತು ಪಾರ್ಕಿಂಗ್ ಸಮಸ್ಯೆಗಳು ಎದುರಾಗುತ್ತೆ ಅನ್ನೋ ಕಾರಣಕ್ಕೆ ಮುಂಜಾಗ್ರತೆ ಕ್ರಮವಾಗಿ ಪಂದ್ಯ ನಡೆಯುವಂತಹ ದಿನ ಚಿನ್ನಸ್ವಾಮಿ ಕ್ರೀಡಾಂಗಣದ ಸುತ್ತಮುತ್ತಲಿನ ಪ್ರದೇಶದ ರಸ್ತೆಗಳಲ್ಲಿ ವಾಹನ ನಿಲುಗಡೆಯನ್ನು ನಿಷೇಧ ಮಾಡಲಾಗಿದೆ. ಯಾವ್ಯಾವ ರಸ್ತೆಗಳಲ್ಲಿ ಪಾರ್ಕಿಂಗ್ ಇರೋದಿಲ್ಲ ಅಂತ ನೋಡೋದಾದರೆ MG ರೋಡು, ಕಬ್ಬನ್ ರೋಡು, ಮ್ಯೂಸಿಯಂ ರೋಡು, ಡಿಕನ್ಸನ್ ರೋಡು, ರಾಜಭವನದ ರೋಡು, ಅನಿಲ್ ಕುಂಬ್ಳೆ ಸರ್ಕಲ್ಲು, ಕ್ವೀನ್ಸ್ ರೋಡು, ಬಾಳೆಕುಂದ್ರಿ ಸರ್ಕಲ್ಲು, ಕಸ್ತೂರ್ಬಾ ರೋಡು, ವಿಠಲ್ ಮಲ್ಯ ರೋಡು, ಹೀಗೆ ಚಿನ್ನಸ್ವಾಮಿ ಕ್ರೀಡಾಂಗಣದ ಸುತ್ತಲಿನ ಪ್ರದೇಶಗಳಲ್ಲಿನ ರಸ್ತೆ ಮತ್ತು ಜಂಕ್ಷನ್ಗಳಲ್ಲಿ ವಾಹನ ನಿಲುಗಡೆಯನ್ನು ಸಂಪೂರ್ಣವಾಗಿ ನಿಷೇಧ ಮಾಡಲಾಗಿದೆ. ಹಾಗಿದ್ರೆ ಎಲ್ಲಿ ಪಾರ್ಕಿಂಗ್ ವ್ಯವಸ್ಥೆಯನ್ನು ಮಾಡಿದ್ದಾರೆ ಅಂತ ನೋಡೋದಾದರೆ, ಪಂದ್ಯ ವೀಕ್ಷಣೆಗೆ ಬರೋರು ಸಿದ್ಧಲಿಂಗಯ್ಯ ಸರ್ಕಲ್ ಹತ್ರ ಸೆಂಟ್ ಜೋಸೆಫ್ಸ್ ಇಂಡಿಯನ್ ಹೈಸ್ಕೂಲ್ ಗ್ರೌಂಡ್ನಲ್ಲಿ, ಮ್ಯೂಸಿಯಂ ರೋಡ್ ಬಳಿ ಇರುವಂತಹ ಸೆಂಟ್ ಜೋಸೆಫ್ಸ್ ಯುರೋಪಿಯನ್ ಸ್ಕೂಲ್ ಗ್ರೌಂಡ್ನಲ್ಲಿ, ಫ್ರೀಡಮ್ ಪಾರ್ಕ್ ಹತ್ರ ಇರೋ ಪಾರ್ಕಿಂಗ್ ಲಾಟ್ನಲ್ಲಿ, ಗರುಡ ಮಾಲ್ನ ಪಾರ್ಕಿಂಗ್, UB ಸಿಟಿಯ ಪಾರ್ಕಿಂಗ್ ಮತ್ತು ಶಿವಾಜಿನಗರದ ಬಸ್ ಸ್ಟಾಪಿನ ಫಸ್ಟ್ ಫ್ಲೋರ್ನಲ್ಲಿರುವಂತಹ ಪಾರ್ಕಿಂಗ್ನಲ್ಲಿ ನಿಮ್ಮ ವಾಹನಗಳನ್ನು ನಿಲ್ಲಿಸಬಹುದು. ಇನ್ನು ಸ್ಟೇಡಿಯಂನ ಎಂಟ್ರಿ ಮತ್ತು ಎಕ್ಸಿಟ್ ವ್ಯವಸ್ಥೆ ಹೇಗಿದೆ ಅಂತ ನೋಡೋದಾದರೆ, ಪಂದ್ಯದ ಟಿಕೆಟ್ ಹೊಂದಿರುವಂತಹ ಸಾರ್ವಜನಿಕರು ಕಬ್ಬನ್ ರಸ್ತೆಯಲ್ಲಿರುವಂತಹ E1, E3, E18, E19, E22 ಮತ್ತು E23 ದ್ವಾರಗಳ ಮೂಲಕ ಎಂಟ್ರಿ ಆಗಬಹುದು. ಜೊತೆಗೆ ಲಿಂಕ್ ರಸ್ತೆಯಲ್ಲಿರೋ E11, E17 ಗೇಟ್ಗಳಿಗೆ ಅನಿಲ್ ಕುಂಬ್ಳೆ ಸರ್ಕಲ್ ಮತ್ತು RBB ಸರ್ಕಲ್ ಕಡೆಯಿಂದನೂ ಎಂಟ್ರಿ ಆಗಬಹುದು. ಕ್ವೀನ್ಸ್ ರೋಡ್ನಲ್ಲಿರುವಂತಹ E5 ಮತ್ತು E ಗೇಟ್ನಿಂದನೂ ಎಂಟ್ರಿ ಆಗಬಹುದು. ಅದೇ ರೋಡ್ನಲ್ಲಿರುವಂತಹ E9 ಮತ್ತು E9A ಗೇಟ್ನಿಂದ ಎಕ್ಸಿಟ್ ಆಗಬಹುದು. ಕ್ವೀನ್ಸ್ ರೋಡಿನ ಗೇಟ್ ನಂಬರ್ E10ನಲ್ಲಿ ಕ್ರಿಕೆಟ್ ಆಟಗಾರರು, ಸ್ಟೇಡಿಯಂ ಸ್ಟಾಫ್ ಮತ್ತು VIP ಗಳಿಗೆ ಎಂಟ್ರಿ ವ್ಯವಸ್ಥೆಯನ್ನು ಮಾಡಲಾಗಿದೆ. ಚಿನ್ನಸ್ವಾಮಿ ಕ್ರೀಡಾಂಗಣದ ಸುತ್ತಲೂ ಯಾವುದೇ ರೀತಿಯ ಅಹಿತಕರ ಘಟನೆಗಳು ಸಂಭವಿಸದಂತೆ ಮುಂಜಾಗ್ರತೆಯನ್ನು ವಹಿಸೋಕೆ ಹೆಜ್ಜೆ ಹೆಜ್ಜೆಗೂ ಕಾಕಿ ಸರ್ಪಗಾವಲಿರಲಿದೆ. ಇನ್ನು ಕಾಲ್ತುಳಿತ ಪ್ರಕರಣದಿಂದ ಎಚ್ಚೆತ್ತುಕೊಂಡಿರುವಂತಹ RCB ಫ್ರಾಂಚೈಸಿ ಎಂಟ್ರಿ ಗೇಟುಗಳಲ್ಲಿ ಜನದಟ್ಟಣೆಯನ್ನು ತಪ್ಪಿಸೋಕೆ ಈ ಬಾರಿ ಡಿಜಿಟಲ್ ಟಿಕೆಟ್ಗಳನ್ನ ವಿತರಣೆ ಮಾಡ್ತಾ ಇದೆ. ಈ ಬಗ್ಗೆ RCB ಸಾಮಾಜಿಕ ಜಾಲತಾಣಗಳಲ್ಲಿ ಮಾಹಿತಿಯನ್ನು ಹಂಚಿಕೊಂಡಿದೆ. RCBಯ ಅಧಿಕೃತ ವೆಬ್ಸೈಟ್ನಲ್ಲಿ ಮಾತ್ರ ಪಂದ್ಯದ ಟಿಕೆಟ್ಗಳು ದೊರೆಯಲಿವೆ ಅಂತ ತಿಳಿಸಿರುವ ಫ್ರಾಂಚೈಸಿ QR ಕೋಡ್ ಆಧಾರಿತ ಟಿಕೆಟ್ ಮಾದರಿಯನ್ನು ಪರಿಚಯಿಸಿದೆ. ಈ ಟಿಕೆಟ್ಗಳಲ್ಲಿ ಪಂದ್ಯ ಶುರುವಾಗುವ 5 ಗಂಟೆ ಮುಂಚೆಯಷ್ಟೇ QR ಕೋಡ್ಗಳು ಲಭ್ಯವಾಗಲಿವೆ. ಎಂಟ್ರಿ ಗೇಟ್, ಸೀಟ್ ನಂಬರ್ ಸೇರಿದಂತೆ ಎಲ್ಲ ವಿವರಗಳು ಕೂಡ ಈ ಟಿಕೆಟ್ನಲ್ಲಿರುತ್ತೆ. ಪಂದ್ಯ ಶುರುವಾಗೋದಕ್ಕೂ 4 ಗಂಟೆ ಮೊದಲೇ ಈ ಎಂಟ್ರಿ ಗೇಟ್ಗಳು ಓಪನ್ ಆಗಲಿದ್ದು, ಈ ಟಿಕೆಟ್ಗಳನ್ನು ಬಳಸಿ ಸ್ಕ್ಯಾನ್ ಮಾಡಿ ಕ್ರೀಡಾಂಗಣದ ಒಳಗೆ ಪ್ರವೇಶವನ್ನು ಪಡೆಯಬಹುದು. ಗಮನಿಸಬೇಕಾಗಿರುವಂತಹ ಇನ್ನೊಂದು ಅಂಶ ಏನಪ್ಪಾ ಅಂದರೆ, IPL ಪಂದ್ಯಗಳ ಟಿಕೆಟ್ ಹೊಂದಿರುವವರು ಪಂದ್ಯ ನಡೆಯುವ ದಿನ ಮೆಟ್ರೋದಲ್ಲಿ ಉಚಿತವಾಗಿ ಪ್ರಯಾಣವನ್ನು ಮಾಡಬಹುದು. ಪಂದ್ಯ ವೀಕ್ಷಣೆಗೆ ಬರುವಂತಹ ಜನರ ಸುರಕ್ಷತೆಯ ದೃಷ್ಟಿಯಿಂದ ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆ ಮತ್ತು RCB ಫ್ರಾಂಚೈಸಿ ಹಾಗೂ BMRCL ಒಪ್ಪಂದವನ್ನು ಮಾಡಿಕೊಂಡಿದ್ದಾರೆ. ವಾಹನ ದಟ್ಟಣೆಯನ್ನು ನಿಯಂತ್ರಿಸುವ ಸಲುವಾಗಿ ಬೆಂಗಳೂರು ಪೊಲೀಸರು ಕೂಡ ಸಾರ್ವಜನಿಕರಲ್ಲಿ ಮನವಿಯನ್ನು ಮಾಡಿಕೊಂಡಿದ್ದಾರೆ. ನಿಮ್ಮ ಸ್ವಂತ ವಾಹನಗಳನ್ನು ಮನೆಯಲ್ಲೇ ಬಿಟ್ಟು ಮೆಟ್ರೋ ಬಳಸಿ ಪಂದ್ಯ ವೀಕ್ಷಣೆಗೆ ಬನ್ನಿ ಅಂತ ಕೋರ್ಕೊಂಡಿದ್ದಾರೆ.
ನಮ್ಮ ರಾಜ್ಯ ಸರ್ಕಾರ, ಪೊಲೀಸ್ ಇಲಾಖೆ ಹಾಗೂ ನಮ್ಮ ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆ ಮತ್ತು RCB ಫ್ರಾಂಚೈಸಿ ಎಲ್ಲರೂ ಸೇರಿ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ IPL ಪಂದ್ಯಗಳು ಸುರಕ್ಷಿತವಾಗಿ ಜರುಗೋಕೆ ಅಗತ್ಯವಾಗಿರುವಂತಹ ಸಕಲ ವ್ಯವಸ್ಥೆಯನ್ನು ಮಾಡುವ ಜೊತೆಗೆ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡಿದ್ದಾರೆ. ಇಲ್ಲಿ ಸರ್ಕಾರ, ಪೊಲೀಸ್ ಇಲಾಖೆ ಮತ್ತು ಕ್ರಿಕೆಟ್ ಸಂಸ್ಥೆಗಳ ಜವಾಬ್ದಾರಿ ಎಷ್ಟಿದೆಯೋ ಸಾರ್ವಜನಿಕರಾಗಿ ನಮ್ಮ ಜವಾಬ್ದಾರಿ ಕೂಡ ಅಷ್ಟೇ ಇದೆ. IPL ಪಂದ್ಯಗಳ ವೀಕ್ಷಣೆಗೆ ಹೋಗೋರು ಆದಷ್ಟು ನಿಮ್ಮ ಓನ್ ವೆಹಿಕಲ್ಗಳನ್ನು ಅವಾಯ್ಡ್ ಮಾಡಿ ಮೆಟ್ರೋ ಬಳಸಿ, ನೂಕುನುಗ್ಗಲು ಉಂಟಾಗದಂತೆ ಎಚ್ಚರ ವಹಿಸಿ, ಪಂದ್ಯಗಳನ್ನು ಎಂಜಾಯ್ ಮಾಡಿ ಸುರಕ್ಷಿತವಾಗಿ ನಿಮ್ಮ ಮನೆಗಳನ್ನು ತಲುಪಿ. ನಮಸ್ಕಾರ.